ಇದು ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಇವತ್ತು ಎರಡು ಪ್ರಮುಖವಾಗಿರ್ತಕ್ಕಂಥ ಕೇಸ್ಗಳನ್ನ ಇಟ್ಕೊಂಡು ನಾನು ಈ ಒಂದು ಡಿಬೇಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಯೋಗೀಶ್ ಗೌಡ ಮರ್ಡರ್ ಕೇಸ್. ಸುಮಾರು 10 ವರ್ಷಗಳ ಹಿಂದಿನ ಮರ್ಡರ್ ಕೇಸ್ ಇದು. ಅವತ್ತಿಗೆ ಪ್ರಭಾವಿಯಾಗಿದ್ದಂಥ ವ್ಯಕ್ತಿ ಯೋಗೀಶ್ ಗೌಡ ಒಂದು ಮರ್ಡರ್ ಕೇಸ್ನಲ್ಲಿ ಪ್ರಭಾವಿ ವ್ಯಕ್ತಿ ವಿನಯ್ ಕುಲಕರ್ಣಿ. ಇವರನ್ನು ಅವತ್ತಿನ ಸರ್ಕಾರ ಸೇಫ್ ಗಾರ್ಡ್ ಮಾಡಿಬಿಟ್ಟಿತ್ತು ಅವತ್ತಿಗೆ. ಸೊ ಈ ಇಡೀ ಯೋಗೀಶ್ ಗೌಡ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ನಿರ್ದೋಷಿ ಅಂತ ಹೇಳಿಬಿಟ್ಟಿತ್ತು ಅಂತ ವಿಷಯ ಬಂದಾಗ ಆ ಸ್ಥಳೀಯ ತನಿಖೆ ಆ ಥರದ್ದು ಹೇಳಿದಾಗ ಇದ್ಯಾವುದೋ ರಿಯಲ್ ಎಸ್ಟೇಟ್ ಮರ್ಡರ್ ಅಂತೆ, ಇದಕ್ಕೂ ವಿನಯ್ ಕುಲಕರ್ಣಿಗೂ ಸಂಬಂಧ ಇಲ್ಲವಂತೆ ಅಂತೆಲ್ಲ ವಿಚಾರಗಳು ಬಂದಾಗ ಇಲ್ಲ ಇದನ್ನು CBI ಕೊಡಬೇಕು ಅಂತಾಯಿತು. ಸರಿ, ಸಿದ್ದರಾಮಯ್ಯನವರ ಸರ್ಕಾರ ಆ ಒಂದು ಸರ್ಕಾರದ ನಂತರದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಏನು ಮಾಡಿತು, ವಿನಯ್ ಕುಲಕರ್ಣಿ ವಿಚಾರವನ್ನು CBIಗೆ ಕೊಟ್ಟುಬಿಡ್ತು. ಯೋಗೀಶ್ ಗೌಡನ ಮರ್ಡರ್ ಹೇಗಾಯಿತು ಅಂಥೇಳಿ CBI ಏನು ಮಾಡಿತು, ಇಲ್ಲ ಈ ಒಂದು ವಿಚಾರ ಎಲ್ಲ ಇದಾದ ಮೇಲೆ ಈ ವಿಚಾರಣೆ ಆದಮೇಲೆ ತೀರಾ ಮೊನ್ನೆ ಒಂದು ತೀರ್ಪು ಬಂದುಬಿಡ್ತು. ಏನಂತ ಆ ತೀರ್ಪು ಅಂತ ಹೇಳಿದ್ರೆ, ಯೋಗೀಶ್ ಗೌಡ ಮರ್ಡರ್ ಕೇಸಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ, ಇನ್ನೂ ಒಂದಷ್ಟು ಜನ ಆರೋಪಿಗಳಿಗೆ ಇಲ್ಲಿ ಜೀವಾವಧಿ ಶಿಕ್ಷೆ ಆಯಿತು. ಸೊ ಈಗ ನಮ್ಗೆ ಇವತ್ತು ಚೆಕ್ ಮಾಡಿಕೊಂಡಾಗ ಹೈಕೋರ್ಟಲ್ಲಿ ಚೆಕ್ ಮಾಡಿದಾಗ ಪೂರ್ತಿ ಉಲ್ಟಾ ಇಲ್ಲ. ಈ ಇಡೀ ಏನು ಕೆಳಹಂತದ ನ್ಯಾಯಾಲಯ ತೀರ್ಪು ಕೊಟ್ಟಿದೆಯಲ್ಲ, ಈ ತೀರ್ಪಿಗೆ ತಡೆ ತಂದಿದೆ ಇಲ್ಲಿ. ಈ ತೀರ್ಪಿಗೆ ಸ್ಟೇ ತಂದಿರೋದು ಹೈಕೋರ್ಟ್. ಹಾಗಾಗಿ ಇಡೀ ಪ್ರಕರಣದಲ್ಲಿ ಜೀವಾವಧಿ, ಆ ವ್ಯಕ್ತಿಯ MLA ಸ್ಥಾನ ಹೊರಟು ಹೋಗುತ್ತೆ ಅಂತ ಯಾವ ಒಂದು ವಿಚಾರ ಇತ್ತೋ, ಈಗ ಚೆಕ್ ಮಾಡಿಕೊಂಡ್ರೆ ಅದರಲ್ಲಿ ಆ ಇಡೀ ತೀರ್ಪಿಗೆ ಸ್ಟೇ ಕೊಟ್ಟಿದೆ. 5 ಲಕ್ಷದ ಒಂದು ಶ್ಯೂರಿಟಿ ಕೊಟ್ಟಿದೆ. ದೇಶ ಬಿಟ್ಟು ಹೋಗಬಾರದು, ಧಾರವಾಡಕ್ಕೂ ಇನ್ನೆಲ್ಗೋಬೇಕಾದ್ರೆ ವಿನಯ್ ಕುಲಕರ್ಣಿ ಹೋಗಬಹುದು ಅಂತ. ಇಡೀ ಮರ್ಡರ್ ಕೇಸಲ್ಲಿ ಅನೇಕ ಆರೋಪಿಗಳಿದ್ದರು. ಈ ಆರೋಪಿಗಳಲ್ಲಿ ಒಬ್ಬ ಹಾಸ್ಟೈಲ್ ಆದ, ಅಪ್ರೂವರ್ ಅಂತ. ಅಪ್ರೂವರ್ ಅಂದರೆ ಈ ಕೊಲೆ ಬಗ್ಗೆ ನಾನು ಹೇಳ್ತೀನಿ ಅಂತ. ಯಾವ ಒಂದು ಕೊಲೆ ಕೇಸ್ಗಳಲ್ಲಿ ಪೊಲೀಸರಿಗೆ ಬಲವಾದ ಸಾಕ್ಷ್ಯಗಳು ಸಿಗಲ್ವೋ, ಪೊಲೀಸರಿಗೆ ಇರಬಹುದಾದ ಕಟ್ಟಕಡೆಯ ಅಸ್ತ್ರ ಯಾವುದು ಅಂತ ಹೇಳಿದ್ರೆ, ಆರೋಪಿಗಳು ಅಂತ ಅರೆಸ್ಟ್ ಮಾಡ್ಕೊಂಡು ಬಂದಿರ್ತಾರಲ್ಲ, ನೀನೊಬ್ಬನ ಬಿಟ್ಬಿಡ್ತೀನಿ ಕಣೋ, ನೀನು ಈ ಕಥೆ ಎಲ್ಲ ಹೇಳ್ಬಿಟ್ಟು ನೀಟಾಗಿ ಏನೇನು ನಡೀತು ಅಂತ ಹೇಳಿದಾಗ ಅಪ್ರೂವರ್ ಆದರು, ಯಾವ ಥರ ಪ್ಲ್ಯಾನ್ ಆಗಿತ್ತು, ಯಾರು ಬೆಂಗಳೂರಿಂದ ಬಂದಿದ್ದರು, ಯಾರು ಧಾರವಾಡದಲ್ಲೇ ಹೊಡೆದು ಹಾಕಿಬಿಟ್ರು, ಏನು ಕಥೆ, ಜಿಮ್ಗೆ ಯೋಗೀಶ್ ಗೌಡ ಎಷ್ಟೊತ್ತಿಗೆ ಬಂದಿದ್ದ, ಯಾವ್ಯಾವ ಕಾರುಗಳನ್ನು ಬದಲಾಯಿಸಿಕೊಂಡು ನಾವು ಪರಾರಿಯಾದ್ವಿ, ಪೇರಿಕಿತ್ವಿ ಎಲ್ಲ ಹೇಳಿಬಿಟ್ಟಿದ್ರು. ವಿನಯ್ ಕುಲಕರ್ಣಿನ ಪೊಲಿಟಿಕಲ್ ಮೋಟಿವೇಶನ್ನ ಕಾರಣದಿಂದಾಗಿ ಅವತ್ತಿಗೆ ಅಪರಾಧಿಯನ್ನಾಗಿ ಮಾಡಲಾಯಿತಾ? ಇದರ ನಿಜಕ್ಕೂ ವಿನಯ್ ಕುಲಕರ್ಣಿ ಇಡೀ ಕ್ರಿಮಿನಲ್ ಕಾನ್ಸ್ಪಿರಸಿ, ಇಡೀ ಒಂದು ಮರ್ಡರ್ ಕೇಸಲ್ಲಿ ಯಾವುದಕ್ಕೂ ಕೂಡ ಅತ್ಯಂತ ಪ್ರಧಾನ ಪಾತ್ರ ವಹಿಸುವುದು ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ. ಅಪರಾಧಿಕ ಒಳಸಂಚು ಮತ್ತು ಅನ್ಲಾಫುಲ್ ಅಸೆಂಬ್ಲಿ. ಈ ಅಸೆಂಬ್ಲಿಯ ಭಾಗವಾಗಿದ್ದನ ಅವತ್ತಿನ ವಿನಯ್ ಕುಲಕರ್ಣಿ ಅವತ್ತಿಗಾಗಿದ್ದು ನಿಜಾನ? ಒಂದು ವಿಚಾರ ಇದೆ ಇಲ್ಲಿ. ಈ ಥರದೊಂದು ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆಯೇ ಆಲ್ಮೋಸ್ಟ್ ಅಕ್ವಿಟಲ್ ಲೆಕ್ಕನೇ ಅದು. ಒಂದು ತೀರ್ಪಿಗೆ ಸ್ಟೇ ಕೊಟ್ಟಿದ್ದಾಗ ಅದು ಆಲ್ಮೋಸ್ಟ್ ಅಕ್ವಿಟಲ್ಲು, ಸ್ವಲ್ಪ ಮನುಷ್ಯ ಆಚೆ ಇರಬಹುದು ಅಂಥೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ಚಾಲೆಂಜ್ ಮಾಡಿ ಮತ್ತೆ ಎಲ್ಲ ಇನ್ವೆಸ್ಟಿಗೇಷನ್ ಆದಾಗ ಅದು ಬೇರೆ ಕಥೆ. ಸೊ ಇಲ್ಲಿ ಪಾಯಿಂಟ್ ಏನಂತ ಹೇಳಿದ್ರೆ, ದರ್ಶನ್ ಕೇಸಲ್ಲಿ ಏನಾಗ್ತಾ ಇದೆ, ಒಂದು ಕಡೆ ಶಿಕ್ಷೆ ಆಗಿಬಿಟ್ಟಿದೆ ಈ ಕೇಸಲ್ಲಿ, ಜೀವಾವಧಿ ಶಿಕ್ಷೆ. ಅದಕ್ಕೆ ಇವಾಗ ಹೈಕೋರ್ಟಲ್ಲಿ ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಆ ಒಂದು ಇಡೀ ತೀರ್ಪಿಗೆ ತಡೆಯಾಜ್ಞೆ. ದರ್ಶನ್ ಕೇಸಲ್ಲಿ ಒಬ್ಬ ಅಂಡರ್ ಟ್ರಯಲ್ ಪ್ರಿಸನರ್ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಬೇಲ್ಗಿಷ್ಟು ಒದ್ದಾಡ್ತಿರೋದ, ಶಿಕ್ಷೆ ರದ್ದು ಮಾಡೋದು ಬೇರೆ ವಿಚಾರ. ಯಾಕೆಂದರೆ ಇನ್ನೂ ವಿಚಾರಣೆ ಕೂಡ ಮುಗಿದಿಲ್ಲ. ವಿಟ್ನೆಸ್ಗಳ ಇಡೀ ವಿಚಾರಣೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಿಮ್ಗೆ ಆಶ್ಚರ್ಯ ಆಗುತ್ತೆ, 7 ವಿಟ್ನೆಸ್ಗಳು, ಪ್ರಮುಖ ವಿಟ್ನೆಸ್ಗಳು, ಯಾವಾಗ ರಾಜ್ಯದ ಪೊಲೀಸರ ತಂಡ ಮಾಡಿದಂಥ ತನಿಖೆ ಬೇಡ, CBI ತನಿಖೆ ನಡೀಲಿ ಎಂದಾಗ 7 ಪ್ರಮುಖ ವಿಟ್ನೆಸ್ಗಳಲ್ಲಿ 6 ವಿಟ್ನೆಸ್ಗಳು ಹಾಸ್ಟೈಲ್ ಆಗಿಬಿಟ್ಟಿದ್ರು ಯೋಗೀಶ್ ಗೌಡ ಮರ್ಡರ್ ಕೇಸಲ್ಲಿ. ಹೌದಾ, ನನಗೆ ಗೊತ್ತಿಲ್ಲಪ್ಪ, ನನಗೇನೋ ಸರಿಯಾಗಿ ಗೊತ್ತಿಲ್ಲ, ನನಗೇನು ಸರಿಯಾಗಿ ಕಾಣಿಸ್ತಿಲ್ಲ, ವಿನಯ್ ಕುಲಕರ್ಣಿನ ನಮಗೆ ಸರಿಯಾಗಿ ಗೊತ್ತಿಲ್ಲ, ಮುಗೀತು. 7 ವಿಟ್ನೆಸ್ಗಳಲ್ಲಿ 6 ಜನ ಹಾಸ್ಟೈಲ್ ಆದರು ಅಂತ CBI ಹೇಳಿಬಿಡುತ್ತೆ. ಇದರ ಆಚೆಗೂ ಈ ಒಂದು ವಿನಯ್ ಕುಲಕರ್ಣಿ ಈ ಕೇಸಲ್ಲಿ ಅಪರಾಧಿ ಅಂತೇಳಿ ವಾದ ಮಾಡಿಕೊಂಡು ಶಿಕ್ಷೆ ಆಗಿತ್ತು. ಆದರೆ ಇವತ್ತು ಹೈಕೋರ್ಟ್ನಲ್ಲಿ ಆ ಒಂದು ಕೇಸ್ಗೆ ತೀರ್ಪಿಗೆ ಸ್ಟೇ ಸಿಕ್ಕಿಬಿಟ್ಟಿದೆ. ಅಲ್ಲಿ 5 ಲಕ್ಷದ ಬಾಂಡು ಶ್ಯೂರಿಟಿ, ಮಾಮೂಲಿ ಗೊತ್ತಿರುವಂಥ ವಿಚಾರ. ಹೀಗಾದಾಗ ದರ್ಶನ್ ಕೇಸ್ಗೂ ವಿನಯ್ ಕುಲಕರ್ಣಿ ಕೇಸ್ಗೂ ಇರತಕ್ಕಂತಹ ನಂಟೇನು? ಇಬ್ಬರು ಕೂಡ ತುಂಬ ಆತ್ಮೀಯ ಗೆಳೆಯರು, ವಿನಯ್ ಕುಲಕರ್ಣಿ ಮತ್ತು ದರ್ಶನ್ ಅವರು. ಮತ್ತು ಈ ಕೇಸ್ ಹೇಗಾಗ್ತಿದೆ, ಆ ಕೇಸ್ ಯಾವ ರೀತಿಯಲ್ಲಿ ಹೋಗ್ತಾ ಇದೆ, ವಿನಯ್ ಕುಲಕರ್ಣಿ ಅಥವಾ ಯೋಗೀಶ್ ಗೌಡ ಮರ್ಡರ್ ಕೇಸಲ್ಲಿ ವಿನಯ್ ಕುಲಕರ್ಣಿಯ ತೀರ್ಪಿಗೆ ಅಥವಾ ಕೆಳಹಂತದ ಕೋರ್ಟ್ನ ತೀರ್ಪಿಗೆ ಸ್ಟೇ ಬಂದಿದ್ದು ಹೇಗೆ, ಯಾವ ಗ್ರೌಂಡ್ಸ್ಗಳು? ದರ್ಶನ್ ಒಂದೇ ಒಂದು ಬೇಲ್ಗೆ ಇಷ್ಟು ಸ್ಟ್ರಗಲ್ ಮಾಡಬೇಕಾದ್ರೆ ಈ ಅಪರಾಧದ ಅಥವಾ ಆರೋಪದ ತೀವ್ರತೆ ಹೇಗಿದೆ?